ಹಾಯ್ ಹಲೋ ನಮಸ್ತೆ ಎವ್ರಿವನ್, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್. ಇವತ್ತು ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅರೌಂಡ್ 10:30ಗೆ ಸ್ಟಾರ್ಟ್ ಮಾಡಿದೆ ಇವತ್ತು. ಯಾಕೆಂದರೆ ಈಗ ಫಸ್ಟ್ ಫರ್ನಿಚರ್ ಶಾಪಿಗೆ ಹೋಗ್ಲಿಕ್ಕುಂಟು. ಶಾಪಿಂಗ್ ನಮ್ಮ ಹೊಸ ಮನೆಗೆ ಬೆಡ್ ಎಲ್ಲ ತೊಗೊಂಬರ್ಲಿಕ್ಕುಂಟು. ಬೆಡ್ ಆ್ಯಂಡ್ ಡೈನಿಂಗ್ ಟೇಬಲ್ಸ್ ಎಲ್ಲ ನೋಡಿ ಬರಲಿಕ್ಕೆ ಮತ್ತು ನಾವು ಸೆಲೆಕ್ಟ್ ಮಾಡಿ ಇಡುವ, ಮುಂದೆ ಸಿಗಲಿಕ್ಕಿಲ್ಲ ಅಂತ ಹೇಳಿ ಇವತ್ತು ಪರ್ಚೇಸ್ ಮಾಡ್ತಿದ್ದೀವಿ. ಪರ್ಚೇಸ್ ಅಂತ ಎಲ್ಲ ನೋಡಿ ಬರಲಿಕ್ಕೆ, ಸೆಲೆಕ್ಟ್ ಮಾಡಿ ಬರೋದು ಇವತ್ತು. ಆ್ಯಂಡ್ ಇವತ್ತು ಅಯಾನ್ ಬರ್ಡೇ ಸಹ. ಅಯಾನ್ 10 years ಆಗ್ತಾನೆ. 29th ಹೀಗೆ ಶೂಟ್ ಮಾಡ್ತಿದ್ದೀನಿ ನಾನು. 29ಗೆ ಅಯಾನಿಗೆ ಬರ್ಡೇ ಅಲ್ಲ, ಸೊ 29ಗೆ ಶೂಟ್ ಮಾಡ್ತಿದ್ದೆ. ನಿಮಗೆ ಈ ವ್ಲಾಗ್ ಬರುವಾಗ ಸ್ವಲ್ಪ ಲೇಟ್ ಆಗ್ಬೋದು, ಅಂದರೆ ಫ್ರೈಡೇ ಅಷ್ಟಿಗೆ ಪೋಸ್ಟ್ ಮಾಡುವ ಅಂತ ಇದ್ದೀನಿ. ಯಾಕೆಂದರೆ ನಾಳೆ ಆಗಲಿಕ್ಕಿಲ್ಲ, ಅಂದರೆ ಇವತ್ತು ಆಗೋದಿಲ್ಲ ಅನಿಸ್ತದೆ. ಯಾಕೆಂದರೆ ಮನೆಯಲ್ಲಿ ಸುಮಾರು ಕೆಲಸ ಬಾಕಿ ಉಂಟು ನಾನು ಮಾಡಬೇಕಾದದ್ದು ಕೆಲಸ. ಆ್ಯಂಡ್ ಫರ್ನಿಚರ್ ಶಾಪಿಂಗ್ ಈಗ ರೆಡಿ ಆಗ್ತೀನಿ. ರೆಡಿಯಾಗಿ ಆಮೇಲೆ ಮೀಟ್ ಆಗುವ. ಓಕೆ, ಈಗಷ್ಟೇ ರೀಚ್ ಆದ್ವಿ. ಬನ್ನಿ ಒಳಗೆ ಹೋಗುವ. ನಮ್ಮ ಮನೆಗೆ ಈ ಶೋರೂಮ್ ಸ್ವಲ್ಪ ಹತ್ತಿರದಲ್ಲೇ ಇರೋದು, ಅದಕ್ಕೆ ಇಲ್ಲಿ ಬಂದ್ವಿ. ಆ್ಯಂಡ್ ಈ ಶೋರೂಮಲ್ಲಿ ನಮ್ಮ ಸೆಕೆಂಡ್ ಟೈಮ್ ಪರ್ಚೇಸ್. ಫಸ್ಟು ಮೊದಲು ಮಾಡಿದ್ವಿ, ಸೋಫಾ ಪರ್ಚೇಸ್ ಮಾಡಿದ್ವಿ, ಈಗ ಸೆಕೆಂಡ್ ಟೈಮ್. ಹಾಗೆ ಐಟಮ್ಸ್ ನೋಡಿ ಆದಮೇಲೆ ಅಜ್ಜಿ ಮನೆಗೆ ಹೋಗಿ ಊಟ ಮಾಡಿ ಬಂದ್ವಿ. ಈಗ ಮನೆಗೆ ಹೋಗಿ ಅಯಾನಿದ್ ಬರ್ಡೇ ಸೆಲೆಬ್ರೇಷನಿಗೆ ಪ್ರಿಪ್ರೇಷನ್ಸ್ ಮಾಡಲಿಕ್ಕುಂಟು. ಕುಕ್ಕಿಂಗ್ ಮಾಡಿ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತೀನಿ. ಫಸ್ಟ್ ಚಿಕನ್ಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಇಲ್ಲಿ ಮೊದಲು ನಾನು ಬಫತ್ ಪೌಡರ್ ತೊಗೊಂಡಿದ್ದೀನಿ 3 ಟೇಬಲ್ ಸ್ಪೂನ್ಸ್, ಸ್ವಲ್ಪ ಚಿಲ್ಲಿ ಪೌಡರ್, ಮತ್ತು 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು 2 ಮೊಟ್ಟೆ ಹಾಕಿದ್ದೀನಿ. ರ್ಯಾಂಡಮ್ ಪ್ರಪೋರ್ಷನಲ್ಲಿ ಕಾರ್ನ್ ಸ್ಟಾರ್ಚ್ ಹಾಕ್ತೀನಿ, ಆ್ಯಂಡ್ ಸ್ವಲ್ಪ ಟರ್ಮರಿಕ್, ಆ್ಯಂಡ್ ನಿಮ್ಮ ಟೇಸ್ಟ್ ಪ್ರಕಾರ ಸಾಲ್ಟ್ ಹಾಕಿ ಒಂದು ಥಿನ್ ಮೀಡಿಯಮ್ ಕನ್ಸಿಸ್ಟೆನ್ಸಿ ಬ್ಯಾಟರ್ನ ರೆಡಿ ಮಾಡಿ, ಮತ್ತು ಅದಕ್ಕೆ ಚಿಕನ್ ಹಾಕಿ ಅರ್ಧ ಗಂಟೆಯಷ್ಟು ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿ. ಓಕೆ, ಈಗ ಆಲ್ಮೋಸ್ಟ್ 3:30 ಆಗ್ತಾ ಬಂತು. ಆ್ಯಂಡ್ ಬೋರ್ ಆಗ್ತುಂಟು ತುಂಬ. ಅದಕ್ಕೆ ಒಂದು ಮೆಹಂದಿನ ಡ್ರಾ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಏನೂ ಕೆಲಸ ಇಲ್ಲ ನನಗೀಗ. ಮೆಹಂದಿ ಕೋನ್ ಸಿಕ್ತು ಅಂತ. ಆ್ಯಂಡ್ ಯೂಶ್ವಲಿ ನಾನು ಫ್ಯೂ ಡೇಸ್ ಮುಂಚೆ ಮೆಹಂದಿ ಡ್ರಾ ಮಾಡ್ತಿದ್ದೆ ಬುಕ್ಕಲ್ಲೇ, ಕೈಯಲ್ಲೆಲ್ಲ. ಕೆಲವ್ರದ್ದು ಕೈ ಸಿಕ್ಕಿದರೆ ಕೈಯಲ್ಲಿ ಡ್ರಾ ಮಾಡೋದಿಲ್ಲ ಅಂದರೆ ಬುಕ್ಕಲ್ಲಿ. ಇಲ್ಲಾಂದರೆ ಇದೊಂದು ಬುಕ್ ತಂದಿದ್ರು ಅಮ್ಮ ಮೊದಲು, ಒಂದು ಲಾಕ್ಡೌನ್ ಟೈಮಲ್ಲಿ ತಗೊಬಂದಿದ್ರು. ಆ್ಯಂಡ್ ಇದರಲ್ಲೇ ಮೆಹಂದಿ ಡ್ರಾ ಮಾಡುವ ಅಂತ 3-4 ಡ್ರಾಯಿಂಗ್ ಪ್ಯಾಟರ್ನ್ಸ್ ಉಂಟು. ಸೊ ಈಗ ಏನು ಮಾಡಲಿಕ್ಕಿಲ್ಲ ಅಲ್ಲ, ಅದಕ್ಕೆ ಒಂದು ಡ್ರಾ ಮಾಡುವ ಅಂತ. ಆ್ಯಂಡ್ ದಿಸ್ ಇಸ್ ದ ಡಿಸೈನ್. ಟ್ರೈ ಮಾಡ್ತೀನಿ ಸಿಮಿಲರ್ ಡ್ರಾ ಮಾಡಲಿಕ್ಕೆ. ಕಲಿತಿದ್ದೀನಿ ಈಗ, ಸ್ವಲ್ಪ ಮೆಲ್ಲ ಕಲಿತಿದ್ದೀನಿ. ನನಗೆ ಸಾಕಾಯಿತು ಈ ಥರ ಬಗ್ಗಿ 6 ದಿನ ಈ ಥರನೇ ಇಟ್ಟಿದ್ದೀನಲ್ಲ.
ನಾನು ಇಲ್ಲಿ ಯಾಕೆ ಕೂತ್ಕೊಂಡಿದ್ದಾದ್ರೆ ಸ್ವಲ್ಪ ಲೈಟ್ ಬರ್ತೈತಲ್ಲ, ಅದಕ್ಕೆ ಇಲ್ಲಿ ಕೂತ್ಕೊಂಡೆ. ಇದನ್ನು ಈಗ ಅರ್ಧ ಆಗಿದೆ, ಫಿನಿಶ್ ಆಗಿ ತೋರಿಸ್ತೀನಿ ಮತ್ತೆ ಅಂತ. ಓಕೆ, ಫೈನಲಿ ಆಯಿತು. ಹೇಗಾಗಿದೆ ಗೊತ್ತಿಲ್ಲ. ಮೆಸ್ಸಿ ಮೆಹಂದಿ, ತುಂಬ ಮೆಸ್ಸಿ ಆಯಿತು. ಸುಮಾರು ದಿವಸ ನಂತರ ಕಂಟಿನ್ಯೂ ಮಾಡ್ತಿದ್ದೀನಲ್ಲ, ಸೊ ಕೈ ಬ್ಯಾಲೆನ್ಸ್ ಆಗ್ತಿಲ್ಲ. ನೆಕ್ಸ್ಟ್ ಮುಂದೆ ಸರಿಯಾಗ್ಬೋದು ನೋಡುವ ಅಂತ. ಇಲ್ಲೀಗ ನೆಕ್ಸ್ಟ್ ಟೊಮ್ಯಾಟೋಸ್, ಗಾರ್ಲಿಕ್, ಗ್ರೀನ್ ಚಿಲ್ಲೀಸ್, ಕ್ಯಾಪ್ಸಿಕಮ್ ಆ್ಯಂಡ್ ಅನಿಯನ್ಸ್ನ ದೊಡ್ಡ ಪೀಸಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಚಾಪ್ ಮಾಡಿದಂಥ ಅನಿಯನ್ಸ್ ಇಟ್ಟಿದ್ದೀವಲ್ಲ ಅದನ್ನು ಹಾಕಿ ಸ್ವಲ್ಪ ಕುಕ್ ಆಗುವ ತನಕ ಫ್ರೈ ಮಾಡಿ. ನೆಕ್ಸ್ಟ್ ಅದು ಫ್ರೈ ಆದಮೇಲೆ ಟೊಮ್ಯಾಟೋಸ್ನ ಹಾಕಿ ಅದು ಸ್ವಲ್ಪ ಸಾಫ್ಟ್ ಆಗುವ ತನಕ ಫ್ರೈ ಮಾಡಿ. ಅನಿಯನ್ಸ್ ಮತ್ತು ಟೊಮ್ಯಾಟೋಸ್ ಕುಕ್ ಆದಮೇಲೆ ಇಲ್ಲೀಗ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ನಿಮ್ಮ ಟೇಸ್ಟ್ ಪ್ರಕಾರ ಸಾಲ್ಟ್ನ ಹಾಕಿ. ನೆಕ್ಸ್ಟ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್ಸ್ ಸಾಕು ಅನಿಸ್ತದೆ, ಮೋರ್ ದೆನ್ ಎನಫ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ಮೆಲ್ ಹೋಗುವ ತನಕನೂ ಫ್ರೈ ಮಾಡಿ. ಓಕೆ, ಈಗ ನೆಕ್ಸ್ಟ್ ನಾನು ಸಾಸ್ ತಗೊಂಡಿದ್ದೀನಿ. ಇಲ್ಲಿ ಗ್ರೀನ್ ಚಿಲ್ಲೀಸ್, ರೆಡ್ ಚಿಲ್ಲೀಸ್ ಆ್ಯಂಡ್ ಸೋಯಾ ಸಾಸ್ ಈ 3ನ ತಗೊಂಡಿದ್ದೀವಿ. ನೀವು ಬೇಕಾದರೆ ಯು ಕ್ಯಾನ್ ಯೂಸ್ ಕೆಚಪ್, ಟೊಮ್ಯಾಟೊ ಸಾಸ್ ಉಂಟಲ್ಲ ಅದನ್ನು ಯೂಸ್ ಮಾಡ್ಬೋದು. ನಿಮ್ಮ ಸ್ಪೈಸ್ ಲಿಮಿಟ್ನ ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸಾಸೆಲ್ಲ ಹಾಕಿ ಆದಮೇಲೆ ಫ್ರೈಡ್ ಚಿಕನ್ನ ಹಾಕಿ ಆ್ಯಂಡ್ ಎಲ್ಲರ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಚಾಪ್ಡ್ ಕೊರಿಯಾಂಡರ್ನ ಹಾಕಿ ಫೈನಲ್ ಟಚಪ್. ದಟ್ಸ್ ಇಟ್. ಅಷ್ಟೇ ಚಿಕನ್ ಚಿಲ್ಲಿ ರೆಸಿಪಿ. ನಾನು ಟೇಸ್ಟ್ ನೋಡಿದ್ದೇನೆ, ಭಾರಿ ಚೆಂದ ಆಗಿದೆ, ತುಂಬ ಒಳ್ಳೆಯದಾಗಿದೆ. ಇದು ನಮ್ಮ ಲಾಸ್ಟ್ ಟಚ್. ಕೇಕ್ ತರುವಾಗನೇ ಡ್ಯಾಮೇಜ್ ಆಯಿತು ಸ್ವಲ್ಪ. ಈಗ ಎಲ್ಲರೂ ಫ್ರೆಶ್ ಅಪ್ ಆಗಿ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಅಯಾನಿದ್ ಬರ್ಡೇ ಆಯಿತು, ಈಗ ಸೆಲೆಬ್ರೇಷನ್ ಆಯಿತು. ಊಟ ಎಲ್ಲ ಆಗಿ ಕೂತ್ಕೊಂಡಿದ್ದೀವಿ. ಜಾಸ್ತಿಯನ್ನು ಗಮ್ಮತ್ತು ಮಾಡಲಿಲ್ಲ ಈ ವರ್ಷ. ಯಾರಿದು ಬರ್ಡೇ ಸ್ವಲ್ಪ ಗಮ್ಮತ್ತು ಮಾಡಿರಲಿಲ್ಲ. ಇನ್ನು ನೆಕ್ಸ್ಟ್ ವರ್ಷ ಗಮ್ಮತ್ತು ಮಾಡೋದು. ಆ್ಯಂಡ್ ಅಯಾನ್ 10 ಇಯರ್ಸ್ ಇದ್ದಾನೆ. 10 ವರ್ಷ ಆಯಿತು ಅವನಿಗೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೆಟ್ಸ್ ಮೀಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ.